ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಸಚಿವ ಸಂಪುಟ ವಿಸ್ತರಣೆಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕಸರತ್ತು ಮಾಡ್ತಾ ಇದ್ದಾರೆ. ದೆಹಲಿಯಲ್ಲಿ ವರಿಷ್ಠರ ಜೊತೆಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಭೆಯನ್ನು ಕೂಡ ನಡೆಸಿದ್ದಾರೆ. ಬಹಳ ಮುಖ್ಯವಾಗಿ ಸಂಪುಟ ವಿಸ್ತರಣೆಯಾಗಬೇಕು, ಬಹಳಷ್ಟು ಶಾಸಕರು ತಾವು ಕೂಡ ಸಚಿವರಾಗಬೇಕು ಅನ್ನುವಂಥ ಆಸೆ ಆಕಾಂಕ್ಷೆ ಇಂಗಿತವನ್ನು ವ್ಯಕ್ತಪಡಿಸಿದ್ದಾರೆ. 4-5 ಬಾರಿ ಶಾಸಕರಾದವರು ಕೂಡ ಪಟ್ಟು ಹಿಡಿದಿದ್ದಾರೆ. ಹಲವರು ವರಿಷ್ಠರ ಜೊತೆ ಮಾತುಕತೆಯನ್ನು ನಡೆಸುವುದಕ್ಕೆ ಈಗಾಗಲೇ ದೆಹಲಿಗೆ ಪ್ರಯಾಣವನ್ನು ಬೆಳೆಸಿದ್ದಾರೆ. ಹಾಗಾಗಿ ಸಚಿವ ಸಂಪುಟ ವಿಸ್ತರಣೆ ಒಂದು ರೀತಿ ಕಗ್ಗಂಟಾಗಿದೆ. ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ನೀಡುವ ಪಟ್ಟಿಯನ್ನು ಪಡೆದು ಹೈಕಮಾಂಡ್ ಮಟ್ಟದಲ್ಲಿ ನಡೆಯುವಂಥ ಚರ್ಚೆಯಲ್ಲಿ ಅಂತಿಮವಾಗಿ ಯಾವ ಪಟ್ಟಿ ಬಿಡುಗಡೆ ಆಗುತ್ತೆ ಅನ್ನೋದೇ ಸದ್ಯದ ಕುತೂಹಲ. ನೋಡಿ, ಸಿದ್ದರಾಮಯ್ಯನವರು ಮತ್ತು ಡಿಕೆ ಶಿವಕುಮಾರ್ ನೀಡುವಂಥ ಪಟ್ಟಿಯನ್ನು ಪಡೆದುಕೊಳ್ಳುತ್ತೆ ಹೈಕಮಾಂಡ್. ರಾಹುಲ್ ಗಾಂಧಿ ಜೊತೆಗೆ ಮಾತುಕತೆಯನ್ನು ನಡೆಯುತ್ತೆ. ಅಂದರೆ ಕೆ.ಸಿ. ವೇಣುಗೋಪಾಲ್ ಈ ಬಗ್ಗೆ ಮಾಹಿತಿಯನ್ನು ರಾಹುಲ್ ಗಾಂಧಿ ಜೊತೆ ಹಂಚಿಕೊಳ್ತಾರೆ. ನಾಳೆ ಸಂಜೆಯೊಳಗೆ ಬಹುತೇಕ ಪಟ್ಟಿ ಫೈನಲ್ ಆಗುವಂತಹ ಸಾಧ್ಯತೆ ಇದೆ. ಹೌದು, ಸಚಿವ ಸಂಪುಟ ವಿಸ್ತರಣೆಯ ಕುರಿತಂತೆ ವರಿಷ್ಠರ ಜೊತೆ ಇವತ್ತು ಡಿಕೆ ಶಿವಕುಮಾರ್ ಚರ್ಚೆಯನ್ನು ನಡೆಸ್ತಾರೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಇರ್ಬೋದು, ರಣದೀಪ್ ಸಿಂಗ್ ಸುರ್ಜೇವಾಲಾ ಇರ್ಬೋದು, ಕೆ.ಸಿ. ವೇಣುಗೋಪಾಲ್ ಇವರೆಲ್ಲರ ಜೊತೆ ಡಿಕೆ ಶಿವಕುಮಾರ್ ಮೊದಲ ಹಂತದ ಚರ್ಚೆ. ಆ ನಂತರದ ಸಂದರ್ಭದಲ್ಲಿ ಒಂದು ಪಟ್ಟಿ ಏನಿದೆ, ಅದು ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಅವರ ಪಟ್ಟಿ ಏನಿದೆ, ಅದನ್ನು ಹೈಕಮಾಂಡ್ ಮಟ್ಟದಲ್ಲಿ ಚರ್ಚೆಯನ್ನು ಮಾಡಿ ಅಂತಿಮವಾಗಿ ಕೆ.ಸಿ. ವೇಣುಗೋಪಾಲ್ ಅವರು ರಾಹುಲ್ ಗಾಂಧಿ ಅವರಿಗೆ ತಲುಪಿಸ್ತಾರೆ ಎನ್ನುವಂಥ ಮಾಹಿತಿ ಇದೆ. ಸೊ ಬಹುತೇಕ ನಾಳೆ ಸಂಜೆಯೊಳಗೆ ಸಚಿವ ಸಂಪುಟ ವಿಸ್ತರಣೆಯ ಆ ಪಟ್ಟಿ ಅಂತೂ ಸಿದ್ಧವಾಗುತ್ತೆ. ನೋಡಿ, ಕ್ಯಾಬಿನೆಟ್ ಸೇರಬಹುದಾದ ಸಂಭಾವ್ಯರ ಪಟ್ಟಿಯಲ್ಲಿ ಯಾರಿಗೆ ಅವಕಾಶ ಸಿಗಬಹುದು ಅನ್ನುವಂಥ ಆಯಾಮದಲ್ಲಿ ನೋಡೋದಾದರೆ ವಿಜಯಾನಂದ ಕಾಶಪ್ಪನವರಿಗೂ ಸಿಗಬಹುದು, ಅಥವಾ ಆರ್.ಬಿ. ತಿಮ್ಮಾಪುರ್ ಇವರಿಗೂ ಕೂಡ ಸಿಗಬಹುದು. ಇವರಿಬ್ಬರಲ್ಲಿ ಒಬ್ಬರ ಆಯ್ಕೆಯನ್ನು ಮಾಡಬಹುದಾ ಅನ್ನುವಂಥ ಕುತೂಹಲ. ಸೊ ಹಾಗಾಗಿ ಕ್ಯಾಬಿನೆಟ್ ಸೇರಬಹುದಾದಂತಹ ಸಂಭಾವ್ಯರ ಪಟ್ಟಿಯಲ್ಲಿ ನಿನ್ನೆ ನಾವು ಇದನ್ನು ಡಿಸ್ಕಸ್ ಮಾಡಿದಾಗ ಆರ್.ಬಿ. ತಿಮ್ಮಾಪುರ್ ಅವ್ರ ಹೆಸರು ಇರಲಿಲ್ಲ. ಬಟ್ ಇವತ್ತು ನೀವು ಗಮನಿಸ್ತಾ ಇದ್ದೀರಿ, ವಿಜಯಾನಂದ ಕಾಶಪ್ಪನವ್ರು ಮತ್ತು ಆರ್.ಬಿ. ತಿಮ್ಮಾಪುರ್ ಅಂದಾಗ ಇವರಿಬ್ಬರಲ್ಲಿ ಒಬ್ಬರ ಆಯ್ಕೆ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಕಲಬುರಗಿ ಕ್ಷೇತ್ರಕ್ಕೆ ಬರೋದಾದರೆ ನೋಡಿ, ಬಹಳ ಮುಖ್ಯ ಇಲ್ಲಿ ಅಜಯ್ ಧರ್ಮಸಿಂಗ್, ಬಿ.ಆರ್. ಪಾಟೀಲ್ ಇವರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಈಗ ಅಜಯ್ ಧರ್ಮಸಿಂಗ್ ಅಂದಾಗ ಧರ್ಮಸಿಂಗ್ ಅವರ ಪುತ್ರ, ಹಿರಿಯ ಶಾಸಕರು, ತಮ್ಮದೇ ಆದಂತಹ ಛಾಪು ಮೂಡಿಸಿದ್ದಾರೆ. ಇದನ್ನು ಕೂಡ ಕನ್ಸಿಡರ್ ಮಾಡಬೇಕಾಗುತ್ತೆ. ಎಟ್ ದ ಸೇಮ್ ಟೈಮ್ ಬಿ.ಆರ್. ಪಾಟೀಲ್ ಅಂದಾಗ ಕಾಂಗ್ರೆಸ್ನಲ್ಲಿ ತಮ್ಮದೇ ಆದಂಥ ಸೇವೆಯನ್ನು ಸಲ್ಲಿಸಿದ್ದಾರೆ. ಅನುದಾನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿ.ಆರ್. ಪಾಟೀಲ್ ಅವರು ಬಹಿರಂಗವಾಗಿ ಹೇಳಿಕೆ ಕೊಟ್ಟಿದ್ದರಿಂದಾಗಿ ಯಾವ ರೀತಿ ಕನ್ಸಿಡರ್ ಮಾಡುತ್ತೆ ಹೈಕಮಾಂಡ್ ಅನ್ನೋದು ಇನ್ನೂ ಕೂಡ ಗೌಣ. ಸೊ ಆ ನಿಟ್ಟಿನಲ್ಲಿ ನಾವು ನೋಡ್ತಾ ಹೋಗೋದಾದರೆ ಅಜಯ್ ಧರ್ಮಸಿಂಗ್ ಅವ್ರಿಗೂ ಸಿಗಬಹುದು, ಬಟ್ ಬಿ.ಆರ್. ಪಾಟೀಲ್ ಅವ್ರಿಗೂ ಕೂಡ ಸಿಗಬಹುದು, ಇಲ್ಲ ಅಂತ ತಳ್ಳಿ ಹಾಕುವಂತಿಲ್ಲ. ಅಂತಿಮವಾಗಿ ಹೈಕಮಾಂಡ್ ಯಾರನ್ನು ಆಯ್ಕೆ ಮಾಡಿಕೊಳ್ಳುತ್ತೆ ಅನ್ನೋದೇ ಕುತೂಹಲ. ಇನ್ನು ವಿಜಯಪುರ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಅಪ್ಪಾಜಿ ನಾಡಗೌಡರು ಈಗಾಗಲೇ ನಿಗಮದಲ್ಲಿ ಕೆಲಸವನ್ನು ನಿರ್ವಹಿಸಿದಂತಹ ಅನುಭವ ಅವರದ್ದು. ಲಿಂಗಾಯತ ಸಮುದಾಯದ ನಾಯಕರು. ವಿಜಯಪುರದಿಂದ ಅಪ್ಪಾಜಿ ನಾಡಗೌಡರ ಆಯ್ಕೆ ಆಗುತ್ತಾ ಅಥವಾ ಯಶವಂತ ರಾಯಗೌಡರನ್ನ ಆಯ್ಕೆ ಮಾಡ್ತಾರ? ಕುತೂಹಲ ಹೆಚ್ಚಾಗಿದೆ. ಸೊ ಆ ನಿಟ್ಟಿನಲ್ಲಿ ನೋಡ್ತಾ ಹೋಗೋದಾದರೆ ಅಂತಿಮವಾಗಿ ಯಾರ ಆಯ್ಕೆಯನ್ನು ಮಾಡುತ್ತೆ, ಅಂತಿಮ ಪಟ್ಟಿಯಲ್ಲಿ ಯಾರೆಲ್ಲ ಹೆಸರಿರುತ್ತೆ ಅನ್ನೋದು ಈ ಕ್ಷಣಕ್ಕೂ ಕೂಡ ಕುತೂಹಲವನ್ನು ಹೆಚ್ಚು ಮಾಡಿದೆ.